ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಮುಂದಾಗಿದೆ. ಸಿಡಬ್ಲ್ಯೂಆರ್ಸಿಯ ಈ ಒಂದು ಆದೇಶಕ್ಕೆ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ವೆ ಪ್ರವೀಣ್ ಶೆಟ್ಟಿ. ಇಲ್ಲಿ ನೀರು ಬಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪ್ರವೀಣ್ ಶೆಟ್ಟಿ ಹೇಳಿರುವಂಥದ್ದು. ರಾಜ್ಯದಲ್ಲಿ ಕೇವಲ 20% ಮಾತ್ರ ಮಳೆಯಾಗಿದೆ. ನೀರು ಹರಿಸಿದ್ರೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರಕ್ಕೆ ಕರ್ವೆ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನ ನೀಡುತ್ತಿರುವಂಥದ್ದು. ರಾಜ್ಯಕ್ಕೆ ಭೀಕರ ಬರಗಾಲ ಇದ್ರೂ ಕೂಡ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಮುಂದಾಗಿರುವ ಕಾರಣ ಈ ರೀತಿಯಾದಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾವೇರಿ ನಿರ್ವಹಣಾ ಸಮಿತಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 20% ಮಳೆ ಇನ್ನು ಬಂದಿಲ್ಲ. ಎಲ್ಲಾ ಡ್ಯಾಮ್ಗಳು ಖಾಲಿ ಇದ್ದಾವೆ. ಕರ್ನಾಟಕದ ಜನರಿಗೆ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3.5 ಕ್ಯೂಸೆಕ್ ನೀರನ್ನ ಬಿಡಿ ಅಂತ ಹೇಳುವಂತದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ದಿಟ್ಟವಾದ ನಿರ್ಧಾರವನ್ನ ತಗೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರದು. ಇರುವಾಗ ನೀರನ್ನ ಬಿಟ್ಟಿದೀವಿ, ಇಲ್ಲದೆ ಇರುವಾಗ ಎಲ್ಲಿಂದ ನೀರನ್ನು ಬಿಡ್ಲಿಕ್ಕಾಗುತ್ತೆ? ಏನಾದ್ರೂ ಸರ್ಕಾರ ನೀರು ಬಿಟ್ಟಿದ್ದೇ ಆದ್ರೆ ಎಲ್ಲ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ಸೇರಿ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕರ್ನಾಟಕ ಬಂದ್ ಕರೆಯನ್ನ ಕೊಡಬೇಕಾಗುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲೇ ಕುಡಿಲಿಕ್ಕೆ ನೀರಿಲ್ಲ, ರೈತರಿಗೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಡೈಲಿ ದಿನನಿತ್ಯ ಕುಡಿ ಅಂದ್ರೆ ಎಲ್ಲಿಂದ ಕೊಡಕ್ಕಾಗುತ್ತೆ? 3ನೇ ತಾರೀಕು ಬರುವಂತ ವಿಜಯ್ ಅವರು ಸರ್ಕಾರದ ಜೊತೆ ಮಾತಾಡಿ ಇಲ್ಲಿನ ಪರಿಸ್ಥಿತಿಯನ್ನ ಯೋಚನೆ ಮಾಡಿ